ವೀಕೆಂಡ್ ಅಲ್ಲಿ ಕಾವ್ಯ ಸುದೀಪ್ ಸರ್ ಮುಂದೆ ಒಂದು ಮಾತು ಹೇಳ್ತಾರೆ. ಅಂದ್ರೆ ಇಲ್ಲಿವರೆಗೂ ನಾನು ಗಿಲ್ಲಿಗೆ ಸ್ಟ್ಯಾಂಡ್ ತಗೊಂಡಿದ್ದೀನಿ ಹೊರತು ಗಿಲ್ಲಿ ಯಾವತ್ತೂ ನನಗೆ ಸ್ಟ್ಯಾಂಡ್ ತಗೊಂಡಿಲ್ಲ ಅಂತ ಹೇಳಿ. ಬಟ್ ಮನೆಯವ್ರು ಎಲ್ಲರೂ ಹೇಳೋದು ಗಿಲ್ಲಿಯಿಂದ ಕಾವ್ಯ, ಗಿಲ್ಲಿಯಿಂದ ಕಾವ್ಯ ಅಂತ. ಹೊರಗಡೆ ಒಂದಷ್ಟು ಜನ ಆಡಿಯನ್ಸು ಹೇಳ್ತಾರೆ. ಬಟ್ ಕಾವ್ಯ ಕೆಲವು ಕಡೆ ಅವ್ರು ತುಂಬಾ ಚೆನ್ನಾಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಆಟ ಆಡುವಾಗ. ಬಟ್ ಮನೆ ಒಳಗಡೆ ಇರೋ ಅಭಿಪ್ರಾಯದ ಪ್ರಕಾರ ಗಿಲ್ಲಿಯಿಂದಾನೇ ಕಾವ್ಯ ಇರೋದು ಅಂತ ಹೇಳಿ. ಬಟ್ ಕಾವ್ಯ ಈ ಥರದೊಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿಬಿಡ್ತಾರೆ. ನಿಮಗೆ ಏನು ಅನ್ಸುತ್ತೆ, ಗಿಲ್ಲಿ ಯಾವತ್ತೂ ಕಾವ್ಯನಿಗೆ ಸ್ಟ್ಯಾಂಡೇ ತಗೊಂಡಿಲ್ವಾ? ಸ್ಟ್ಯಾಂಡ್ ತೊಗೊಂಡಿಲ್ಲ ಅಂತ ನಾನು ಹೇಳಲ್ಲ. ಗಿಲ್ಲಿ ಕೂಡ ತುಂಬ ಸಲ ಕಾವ್ಯಗೋಸ್ಕರ ಸಪೋರ್ಟ್ ಮಾಡಿದ್ದೇನೆ, ಕಾವ್ಯಗೋಸ್ಕರ ನಿಂತಿದ್ದಾನೆ. ಬಟ್ ಏನಾಗುತ್ತೆ ಗೊತ್ತಾ, ಒಂದು ಗೇಮ್ ಶೋ ಅಂತ ಬಂದಾಗ ಪ್ರತಿ ವೀಕೆಂಡು ಗಿಲ್ಲಿ, ಕಾವ್ಯ, ಸ್ನೇಹ ಅವ್ರ ಆಟಕ್ಕೆ ಅಡ್ಡ ಆಗುತ್ತೆ ಅಂತ ಪ್ರತಿ ವೀಕೆಂಡ್ ಸುದೀಪ್ ಸರ್ ಹೇಳ್ತಾರೆ ಅಂದಾಗ, ಈಗ ಮೊನ್ನೆ ವೀಕೆಂಡಲ್ಲೂ ಗಿಲ್ಲಿ ಅವ್ರಿಗೆ ಹೇಳಿದ್ರು, ಗಿಲ್ಲಿ ಬಿಟ್ಬಿಡಿ ಅವ್ರನ್ನ, ಅವ್ರ ಪಾಡಿಗೆ ಆಡಕ್ಕೆ ಬಿಡಿ ಅಂತಲೇ ಹೇಳಿದ್ರು. ಸೊ ಹಂಗೆ ಆಡಕ್ಕೆ ಬಿಡಿ ಅಂತ ಅನ್ನೋ ಸಂದರ್ಭ ಬಂದಾಗ ಅವಳಿಗೆ ಅದನ್ನು ಪ್ರೂವ್ ಮಾಡಲೇಬೇಕಾದ ಅನಿವಾರ್ಯತೆ ಬಂದುಬಿಡುತ್ತೆ. ಆ ಸಂದರ್ಭ ಕಾರಣಕ್ಕೆ ಅವಳು ಅದನ್ನು ಹೇಳಿರ್ಬೋದು. ಆ್ಯಂಡ್ ಅವಳು ತುಂಬ ಓಪನ್ ಆಗಿ ಅದನ್ನು ಹೇಳ್ಕೊಂಡಿದ್ದಾಳೆ. ನಾಮಿನೇಷನ್ ತನಕ ತೊಗೊಂಡೋಗಿ ಅದನ್ನು ಹೇಳಿದ್ದಾಳೆ, ನಾನು ಇಂಡಿಪೆಂಡೆಂಟಾಗಿ ಆಡಬೇಕು ಅಂತ. ಸೊ ಅದು ಅವ್ರು ಆಯ್ಕೆ ಆಗಿರುವಾಗ ನಾವು ಅದನ್ನು ಪ್ರಶ್ನೆ ಮಾಡೋಕ್ಕೂ ಆಗಲ್ಲ, ಅದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಮತ್ತು ಅವಳಿಗೆ ಅನಿಸಿರ್ಬೋದು ನಾನು ಜಾಸ್ತಿ ನಿಂತಿದ್ದೀನಿ ಅಂತ, ಅದು ತಪ್ಪು ಅಲ್ಲ ಅಂತ. ಓಕೆ, ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಸೂರಜ್ ಮತ್ತೆ ಕಾವ್ಯ ಸೆಲೆಕ್ಟ್ ಆಗಿರ್ತಾರೆ ಫೈನಲ್ ಆಗಿ ಆಡೋದಕ್ಕೆ. ನಿಮ್ಗೆ ಏನು ಅನ್ಸುತ್ತೆ, ವೋಟಿಂಗ್ ಬದಲು ಗೇಮ್ ಆಡಿಸ್ಬೇಕಿತ್ತು, ಗೇಮ್ ಆಡಿಸಿ ಅವ್ರು ಇಬ್ಬರಲ್ಲಿ ಯಾರಾದರೂ ಒಬ್ಬರು ಕ್ಯಾಪ್ಟನ್ ಆಗಬೇಕಿತ್ತು ಅನ್ಸುತ್ತಾ, ಇಲ್ಲ ಇವಾಗ ವೋಟಿಂಗ್ ಏನು ಮಾಡಿದ್ದಾರೆ ಅದೇ ಕರೆಕ್ಟ್ ಅನ್ಸುತ್ತಾ ನಿಮಗೆ? ಅಲ್ಲಿ 2-3 ಕ್ಯಾಲ್ಕುಲೇಷನ್ಸ್ ವರ್ಕ್ ಆಗಿರ್ಬೋದು. ಒಂದು, ಇಡೀ ವಾರದ ಆಟದ ಟೀಮ್ ಯಾರು ಮಾಡಿದ್ದು, ಧ್ರುವಂತ್ ಮತ್ತು ರಕ್ಷಿತಾ ಮಾಡಿದ್ದು. ಸೊ ಧ್ರುವಂತ್ ಮತ್ತು ರಕ್ಷಿತಾ ಆಟದ ಟೀಮನ್ನು ಮಾಡಿರಬೇಕಾದ್ರೆ ಅವ್ರ ಅಭಿಪ್ರಾಯಗಳಲ್ಲಿ ಮ್ಯಾಟ್ರ್ ಆಗುತ್ತೆ ಅನ್ನೋದಾದರೆ, ಉಳಿದಿರುವ ಮನೆಯ ಕಂಟೆಸ್ಟೆಂಟ್ಸ್ಗಳ ಅಭಿಪ್ರಾಯಕ್ಕೂ ಬೆಲೆ ಕೊಡಬೇಕು. ಯಾಕಂದರೆ ಇಬ್ಬರಿಗೊಂದು ಇಡೀ ವಾರ ಅವ್ರಿಗೆ ಡಿಸಿಷನ್ ಮಾಡೋದಕ್ಕೆ ಬಿಟ್ಟು, ಇಡೀ ವಾರ ಆಡೋದಕ್ಕೆ ಟೀಮ್ ಮಾಡೋದಕ್ಕೆ ಬಿಟ್ಟು, ಈಗ ಇಡೀ ಮನೆಯವ್ರಿಗೆ ಅಭಿಪ್ರಾಯಕ್ಕೆ ಒಂದು ಬೆಲೆ ಕೊಡಲಿಲ್ಲ ಅಂದಾಗ ಅದು ಇಂಜಸ್ಟಿಸ್ ಆಗುತ್ತೆ. ಅವ್ರಿಗಿಬ್ರಿಗೆ ಮಾತ್ರ ಫೇವರಿಸಮ್ ಮಾಡಿ ಇನ್ನುಳಿದವ್ರಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಆ ಕಾರಣಕ್ಕೆ ಈ ಕಾನ್ಸೆಪ್ಟ್ ತಂದಿರ್ಬೋದು ಅಂತ ನನಗೂ ಅನಿಸ್ತು. ಸೊ ಆ ದೃಷ್ಟಿಯಲ್ಲಿ ಅವರಿಬ್ಬರಿಗೆ ಕೊಟ್ಟಿರೋಂಥ ಏನು ಫ್ರೀಡಮ್ನ ಮನೆಯವ್ರಿಗೂ ಕೊಟ್ಟರು, ಅವ್ರ ಅಭಿಪ್ರಾಯಕ್ಕೂ ಬೆಲೆ ಬರೋಂಗಾಯಿತು. ಆ್ಯಂಡ್ ಅಲ್ಲಿ ಅಳೆದು ತೂಗೋಕ್ಕೂ ಒಂದು ಅವಕಾಶ ಸಿಕ್ತು. ರಕ್ಷಿತಾ ಮತ್ತು ಧ್ರುವಂತ್ ಅಭಿಪ್ರಾಯಕ್ಕೂ ಮನೆಯವರ ಅಭಿಪ್ರಾಯಕ್ಕೂ ಎಷ್ಟು ವ್ಯತ್ಯಾಸ ಇದೆ, ಎಷ್ಟು ಕರೆಕ್ಷನ್ ಇದೆ ಅನ್ನೋದು ಅಲಿಯೋಕ್ಕೆ ಅವಕಾಶ ಸಿಕ್ತಲ್ಲ. ಬಿಗ್ ಬಾಸ್ ಮನೆ ಅಂದರೆ ಅಭಿಪ್ರಾಯಗಳು. ಸೊ ಅದು ಕರೆಕ್ಟ್ ಆಗಿದೆ ಅಂತ ನಂಗೆ